ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ಮೊದಲನೇದಾಗಿ ಕೇಂದ್ರದ NDA ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್, NDA ಅಂದರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. ಏನು BJPಯ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಮತ್ತು ನಮ್ಮ JDSನ ಕುಮಾರಸ್ವಾಮಿ ಸಾಹೇಬ್ರಿಗೆ ಸಿಕ್ಕಾಪಟ್ಟೆ ರಾಜ್ಯದ ಮೇಲೆ ಪ್ರೀತಿ ಪ್ಯಾರು ಮೊಹಬ್ಬತ್ ಎಲ್ಲ ಆಗಿಬಿಟ್ಟಿದೆ. ಇಶ್ಯೂಸ್ನ ಇಟ್ಕೊಂಡು ಸ್ಟ್ರೈಕ್ ಎಲ್ಲ ಮಾಡ್ತಿದ್ದಾರೆ. ನಾನು ಕುಮಾರಸ್ವಾಮಿ ಸರ್ನ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ನೀವು ಹಿರಿಯರು, ಇಬ್ಬರು ಸಚಿವರೇ, ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು. ಸರ್ ನೀವು ಕಳೆದ 1 ವರ್ಷದಿಂದ ಕೇಂದ್ರದಲ್ಲಿ ಏನು ಕಡಿದು ಕಟ್ಟೆ ಹಾಕಿದಾರೋ ಅಂತ ರಾಜ್ಯದ ಜನಕ್ಕೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ನನಗೂ ಕ್ಯೂರಿಯಾಸಿಟಿ ಇದೆ. ಸೊ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಆತ್ಮಸಾಕ್ಷಿ ಇದ್ದರೆ ದಯವಿಟ್ಟು ಬಹಿರಂಗ ಚರ್ಚೆಗೆ ಬನ್ನಿ ಸರ್. ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನೀವು ಕೇಂದ್ರದವ್ರು ಏನು ಮಾಡಿದ್ದೀರಾ ನಮ್ಮ ರಾಜ್ಯಕ್ಕೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ನೀವು ಬಂದರೆ ನಾನು ಕಳೆದ 2 ವರ್ಷ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ತಮ್ಮ ಜೊತೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಹೇಳಿದರೆ ಈ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಎಷ್ಟು ಜನ ನಿಮ್ಮ ಮಂತ್ರಿಗಳು ಭೇಟಿಯಾಗಿದ್ದಾರೆ ಡೆಲ್ಲಿಯಲ್ಲಿ, ಅದನ್ನು ಸ್ವಲ್ಪ ಹೇಳಿ. ಕೇಂದ್ರದಲ್ಲಿ ಯಾರು ಭೇಟಿಯಾಗಿದ್ದಾರೆ? ಕುಮಾರಸ್ವಾಮಿ ಅವರು ಹಾಂ, ಸಚಿವರಲ್ಲ, ಕೇಂದ್ರ ಸಚಿವರು ನಮ್ಮ ರಾಜ್ಯದ ರೆಪ್ರೆಸೆಂಟೇಟಿವ್. ಎಸ್. ನಿಮ್ಮ ಸಚಿವರು ಎಷ್ಟು ಜನ ಹೋಗಿ ಭೇಟಿಯಾಗಿದ್ದಾರೆ? ನೋಡಿ, ಎಲ್ಲರೂ ಹೋಗಿ ಮನವಿಗಳು ಕೊಡ್ತಾರೆ. ನಾವು ಡೆಲ್ಲಿಗೆ ಹೋಗಿ ಸ್ಟ್ರೈಕು ಮಾಡಿದ್ದೀವಿ. ಮನವಿಗಳಿಗೆ ಯಾವಾಗ ಇವ್ರು ಸ್ಪಂದಿಸಲ್ವೋ ನಾವು ಡೆಲ್ಲಿಯಲ್ಲಿ ಹೋಗಿ ಜಂತರ್ ಮಂತರ್ ಹತ್ರ ಸ್ಟ್ರೈಕು ಮಾಡಿದ್ದೀವಿ. ಆದರೂ ಇವರು ಸ್ಪಂದಿಸಿಲ್ಲ ಕುಮಾರಸ್ವಾಮಿ ಅವರು. ಮತ್ತು ವೈಯಕ್ತಿಕವಾಗಿ ತುಂಬ ಜನ ಸಚಿವರು ಭೇಟಿ ಮಾಡಿದ್ದು ಇದೆ. ತಾವು ಮಾಧ್ಯಮಗಳಲ್ಲಿ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅನ್ನೋದು ಸುದ್ದಿ ಆಗಿದೆ. ಬಟ್ ಕುಮಾರಸ್ವಾಮಿ ಅವರಿಗೆ ನಾವು ಭೇಟಿ ಮಾಡ್ತೀವಿ. ಒಂದು ಆಸ್ಪೆಕ್ಟ್, ಅವ್ರು ರಾಜ್ಯದಿಂದ ಗೆದ್ದವರಲ್ವಾ, ನಮ್ಮ ರಾಜ್ಯದ ಬಗ್ಗೆ ಪ್ರೀತಿಯಲ್ಲಿದೆ. ನಾನು ಕುಮಾರಣ್ಣ ಅವ್ರನ್ನ ಕೇಳಬೇಕು ಅಂತ ಆಸೆ, ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕೇಳಬೇಕು ಅಂತ ಆಸೆ. ನಾನು ನನ್ನ 2 ವರ್ಷದ ರಿಪೋರ್ಟ್ ಕಾರ್ಡು ಮೊನ್ನೆ ಮುಂದೆ ಇಟ್ನಲ್ಲ, ನಾನು ಅವ್ರದ್ದು ಸಂಸದದ ರಿಪೋರ್ಟ್ ಕಾರ್ಡ್ ಕೇಳ್ತಿದ್ದೀನಲ್ಲ. ಏನಾದರೂ ಮಾತಾಡಿದ್ರೆ ಆಪರೇಷನ್ ಸಿಂಧೂರ್ ಅಂತಾರೆ, ಏನಾದರೂ ಮಾತಾಡಿದ್ರೆ ಮೋದಿ ಅಂತಾರೆ. ನೀವು 1 ವರ್ಷದಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ದೀರಾ, ಎಷ್ಟು ಹೊಸ ಪ್ರಾಜೆಕ್ಟ್ಸ್ ಕೊಟ್ಟಿದ್ದೀರಾ, ನಿಮ್ಮ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಿ. ನಾನು ಮೊನ್ನೆನೇ ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು. ಸರ್, ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಮಗೆ ಕೋಆಪರೇಟಿವ್ ಮಾಡ್ತಾನೆ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. MB ಪಾಟೀಲ್ ರಾಮಲಿಂಗ ರೆಡ್ಡಿ ಆಗ್ಬಿಟ್ಟೆ, ಕುಮಾರಸ್ವಾಮಿ ಯಾರು ಕೂಡ ಭೇಟಿಯಾಗಿಲ್ಲ. ಸರ್ ಇಲ್ಲ ಇಲ್ಲ ಒಂದು ಸೈಡ್ ಆಗ್ಬಿಟ್ಟಿದೆ. ಹಾಂ, ಅಲ್ಲ ಅದು ಡಬಲ್ ಸೈಡ್ ಆದರೆ ಮದುವೆ ಆಗೋದು, ಒಂದು ಸೈಡ್ ಇದ್ರೂ ಲವ್ ಆಗುತ್ತೆ. ಹಾಂ ಪ್ರಹ್ಲಾದ್ ಜೋಶಿ ಅವರ ಇಲಾಖೆಯಿಂದ ಕುಮಾರಸ್ವಾಮಿ ಇಲಾಖೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಏನು ಬಂದಿಲ್ಲ ಸರ್. ರಾಜ್ಯಕ್ಕೆ ನಾನು ಒಂದು ನಿಮಿಷ ಸರ್, ರಾಜ್ಯದಿಂದ ನಾವು ಬಹಳಷ್ಟು ಮನವಿಗಳನ್ನ ಕೊಟ್ಟಿದ್ದೀವಿ. ಒಂದು ನಿಮಿಷ ಸರ್, ನಮ್ಮ ಸಚಿವರು ಬಹಳಷ್ಟು ಮಂದಿ ಡೆಲ್ಲಿಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಯಾವ್ಯಾವ ಯೋಜನೆಗಳಿಗೆ ಸರಿ, ಭದ್ರಾ ಮೇಲ್ದಂಡೆಗೆ ನಮ್ಗೆ ಯಾಕೆ ಬಡ್ಜೆಟಲ್ಲಿ ಕಾಸು ಕೊಡಿಸ್ಲಿಲ್ಲ? ಅಪ್ಪರ್ ಭದ್ರಾಗೆ ನಮ್ಗೆ ಯಾಕೆ ಕುಮಾರಸ್ವಾಮಿ ಅವರು ಅದು ಏನಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆ ಸಂಬಂಧಪಟ್ಟಂತೆ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಖ್ಯಮಂತ್ರಿಗಳು ಅದೇನೋ ಅಧಿಕಾರಕ್ಕೆ ಬಂದ್ರೆ ಮೇಕೆ ದಾಟು ಬಿಡ್ತೀವಿ ಅಂದಿದ್ರಲ್ಲ ಕುಮಾರಸ್ವಾಮಿ ಅವರು. ನಮಗೆ ಮೊದಲನೇದಾಗಿ ಕೇಂದ್ರದಿಂದ ಬರ್ತಕ್ಕಂಥ ಎಲ್ಲ ಅನುದಾನನ ಕೊಡಿಸೋ ಜವಾಬ್ದಾರಿ ರಾಜ್ಯದಿಂದ ಎಲೆಕ್ಟ್ ಆಗಿರೋ ಈ ಇಬ್ಬರು ಹಿರಿಯರದು. GSTಯಲ್ಲಿ ನಮಗೆ ಮೋಸ ಆಗಿದೆ. ಕೇಂದ್ರದಿಂದ ರೈಲ್ವೆ ಪ್ರಾಜೆಕ್ಟ್ಸಲ್ಲಿ ಬರೋ ಅನುದಾನ ನಮಗೆ ವಿಳಂಬ ಆಗಿದೆ. ಸ್ಟೇಟ್ಗೆ ಪ್ರಾಪರ್ ರೈಲ್ವೆ ಬಡ್ಜೆಟ್ಸ್ ಇಲ್ಲ. ನೀರಾವರಿಗೆ ನಮ್ಗೆ ಕೊಡಬೇಕಾಗಿರೋ ಹಣ ಕೊಡ್ತಿಲ್ಲ. ಮೇಕೆದಾಟು ಯೋಜನೆಯನ್ನು ಡಿಲೇ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು ಏನು ಗೊತ್ತಾ, ನಾನು ಕುಮಾರಸ್ವಾಮಿ ಅವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಅದಕ್ಕೆ ಕರಿತಿರೋದು. ತಾವು ಮಾಧ್ಯಮದ ಸ್ನೇಹಿತರು, ಅವರಿಬ್ಬರನ್ನೂ ಒಪ್ಪಿಸಿ ನಿಮ್ಮ ಮುಂದೆನೇ ಕುತ್ಕೊಳ್ಳೋಣ. ನಾನು ಅವ್ರು ಎಲ್ಲಿ ಹೇಳಿದ್ರೆ, ನಾನು ಪಾಪ ಹಿರಿಯರಿದ್ದಾರೆ ಅವ್ರು. ಅಲ್ಲ ಒಂದು ನಿಮಿಷ, ಅವ್ರು ಸಿಎಂ ಹೋಗಿ ಮೀಟಿಂಗ್ ಅಲ್ಲಿ ಸಿಎಂ ಕೂಡ ಅಟೆಂಡ್ ಆಗ್ತಾ ಇಲ್ಲ, ಬೇರೆ ಬೇರೆ ಕಾರಣ ಹೇಳ್ತಾ ಇದ್ದಾರೆ. ನಿಮ್ಮ ಪಕ್ಷದಲ್ಲೇ ಅಟೆಂಡ್ ಆಗ್ತಾ ಇಲ್ಲ. ಅಲ್ಲಲ್ಲ, ಅದ್ರ ಹಿನ್ನೆಲೆ ಇನ್ನೊಂದು ಹೇಳ್ತೀನಿ. ನಾವು 1952 ಪ್ಲಾನಿಂಗ್ ಕಮಿಷನ್ ಅಂತ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಯೋಜನೆಗಳನ್ನೆಲ್ಲ ಇವ್ರು ಚೇಂಜ್ ಮಾಡಿಬಿಟ್ಟು ನೀತಿ ಆಯೋಗ ಅಂತಿಟ್ಟು
ಸೌಜನ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಗೌರವದಿಂದ ಆದರೂ ಇವ್ರು ಆಹ್ವಾನ ಕೊಡಬೇಕು. ಅವ್ರು ನಮ್ಮನ್ನು ನಾವು ಎಷ್ಟು ಸಲ ಹೋಗಿ ನಮ್ಮ GSTಯಿಂದ ಪ್ರತಿಯೊಂದು ಅನಾದಾನ ಕೇಳಿದ್ರು ನಮಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನಾನು ಇದೇ ಪ್ರಶ್ನೆನ ಕುಮಾರಸ್ವಾಮಿ ಅವ್ರನ್ನ, ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳ್ತಿರೋದು. ಕುಮಾರಸ್ವಾಮಿ ಅವರೇ, ಜೋಶಿ ಸಾಹೇಬ್ರೆ, ತಾವು ಡೆಲ್ಲಿಯಲ್ಲಿ ಟೈಮ್ ಕೊಟ್ಟರು ನಾನು ಬರ್ತೀನಿ, ಆದರೆ ಚರ್ಚೆ ಮಾಧ್ಯಮದ ಮುಂದೆ ಆಗಲಿ ಅಂತ. ಟೈಮ್ ಕೊಡಲ್ಲ, ನಿಮ್ಮ ಮಂತ್ರಿಗಳು ಏನು ಮಾಡ್ತಾವ್ರೆ? ಅಲ್ಲ, ಹಂಗಾದ್ರೆ ಶಾಸಕನಿಗೆ ಹಾಂ ಈಗ ನಿಮ್ಮ ಸರ್ಕಾರದ ಮಂತ್ರಿಗಳು ಹೋಗ್ಬೇಕು, ಮೀಟ್ ಮಾಡಬೇಕು, ಬರಬೇಕು. ಹಾಂ, ನಿಮ್ಮ ಸರ್ಕಾರದ ಮಂತ್ರಿಗಳಿಗೆ ಏನು ಕೆಲಸ? ತುಂಬ ಜನ ಹೋಗಿ ಭೇಟಿ ಮಾಡಿದ್ದಾರೆ. ತುಂಬ ಜನ ಹೋಗಿಲ್ಲ ಸರ್. ಹೋಗಿದ್ದಾರೆ. ಇಬ್ರು, ರಾಮಲಿಂಗಾರೆಡ್ಡಿ ಅವರು, MB ಪಾಟೀಲ್ ಬಿಟ್ಟು ಇನ್ಯಾರು ಹೋಗಿಲ್ಲ. ಕುಮಾರಸ್ವಾಮಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಯಾರು ನಮಗೆ? ಅದೇ ಅವರಿಬ್ಬರೇ ಹೋಗಿರೋ. ಅಲ್ಲಲ್ಲ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ನಮ್ಗೆ ಯಾರು? ಒಂದು ನಿಮಿಷ, ಇಂಡಸ್ಟ್ರಿಯಲ್ ಮಿನಿಸ್ಟ್ರ್ ಹೋಗಿ ಇಂಡಸ್ಟ್ರಿಯಲ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಾರೆ. ಈ ಕುಮಾರಸ್ವಾಮಿ ಅವ್ರಿಗೆ ನಾನು ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಲ್ವಾ, ದಯವಿಟ್ಟು ಅವ್ರು ಕೊಡಲಿ ಅಂತ ಭಾವಿಸ್ತೇನೆ. ಅಲ್ಲ, ಅಪಾಯಿಂಟ್ಮೆಂಟ್ ಅಂದರೆ ಹಾಗಲ್ಲ, ನಾನು ಖಂಡಿತವಾಗೂ ಶಾಸಕನಾಗಿ ಪತ್ರ ಬರೆದ್ರೆ ಅವ್ರಿಗೆ ಟೈಮ್ ಕೊಡ್ತಾರೆ. ನಾನೀಗ ಕುಮಾರಸ್ವಾಮಿ ಅವರಿಗೆ ಪತ್ರದ ಮುಖಾಂತರ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡ್ತಿದ್ದೀನಿ. ಅಲ್ಲ ಸರ್, ಈಗ ನಿಮಗೆ ಹೆಂಗೆ ಡೌಟ್ಸ್ ಇದೆಯೋ ನನಗೂ ಡೌಟ್ಸ್ ಇದೆ. ಕುಮಾರಣ್ಣ, 1 ಇಯರಿಂದ ನೀವು ನಮಗೆ ಸ್ಟೇಟ್ಗೆ ಏನು ಕೊಟ್ಟಿದ್ದೀರಾ ತಿಳ್ಕೊಬೇಕು ಅನ್ನೋ ಕುತೂಹಲ ಇದೆ. ಹಾಂ, ಕುಮಾರಣ್ಣ ಅವ್ರ ಚರ್ಚೆಗೆ ಬಂದಾಗ ನಾನು ಕೇಳಿರೋದೆಲ್ಲ ಎತ್ಕೊಂಡೋಗಿ ಮುಂದೆ ಇಡ್ತೀವಿ, ಅವ್ರು ಕೊಟ್ಟಿರೋದೆಲ್ಲ ನಮ್ಮ ಮುಂದೆ ಇಡಲಿ. ಬಿಡಿ ಸರ್, ಈಗ ನಂದಿ ಬೆಟ್ಟದಲ್ಲಿ ಇವತ್ತು ಕ್ಯಾಬಿನೆಟ್ ನಡೀಬೇಕು. ಯಾವ ಕಾರಣ ಸರ್? ಏನಿಲ್ಲ, ಕ್ಯಾಬಿನೆಟ್ ನಡೆಯೋಕ್ಕೆ ಎಲ್ಲ ಪ್ರಿಪ್ರೇಷನ್ ಆಗಿತ್ತು. ಆದರೆ ತುಂಬದಕ್ಕೆ ನಮಗೆ ಫೈನಾನ್ಷಿಯಲ್ ಅಪ್ರೂವಲ್ ಇನ್ನೂ, ಅಂದರೆ ಆ ಪ್ರೋಸೆಸ್ನ ನಾವು ಇನ್ನೂ ಫಾಲೋ ಮಾಡಿರಲಿಲ್ಲ. ಏನಾಗಿತ್ತು, ಕೋಲಾರದ ಮೆಡಿಕಲ್ ಕಾಲೇಜ್ ಕೇಳಿದ್ವಿ, ಚಿಕ್ಕಬಳ್ಳಾಪುರಕ್ಕೆ ಎತ್ತಿನೊಳಗೆ ಜಾಸ್ತಿ ಕಾಸು ಕೇಳಿದ್ವಿ, ಮತ್ತು ಅದು ಬಿಟ್ಟು ನಾವು ವೈಯಕ್ತಿಕವಾಗಿ ನನಗೆ ಗೊತ್ತಿರೋ ಪ್ರಕಾರ ಒಂದು 4,000 ಕೋಟಿವರೆಗೂ ಡಿಮ್ಯಾಂಡ್ಸ್ ಇತ್ತು. ಆದರೆ ಸಡನ್ನಾಗಿ ಅದನ್ನು ಸಂಬಂಧಪಟ್ಟ ಇಲಾಖೆಯಿಂದ FDಗೆ ಅಪ್ರೂವಲ್ ಆಗಿ FDಗೆ ಅಪ್ರೂವ್ ಆಗಬೇಕಾಗಿತ್ತು. ಸೊ ಅದನ್ನು ಅಪ್ರೂವ್ ಮಾಡ್ದೇ ಆ ಭಾಗದಲ್ಲಿ ಮೀಟಿಂಗ್ ಇಡೋದು ಬೇಡ ಅಂತ ನಾವೆಲ್ಲ MLAಗಳೇ ವಿನಂತಿ ಮಾಡಿದ್ದ ಕಾರಣಕ್ಕೆ. ಇಲ್ಲ, ಅನುದಾನ ಕೊರತೆ ಇಲ್ಲ, ಸರ್ಕಾರ ಸುಭದ್ರವಾಗಿದೆ. ಅಪ್ರೂವಲ್ ಬೇಕಲ್ಲ ಸರ್. ಅಂದರೆ ಈಗ ಸಪೋಸ್ ಈಗ ಒಂದು ಟೂರಿಸಮ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ನಿಮಿಷ, ಇವತ್ತು ಡೇಟ್ ಫಿಕ್ಸ್ ಮಾಡೋ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಪ್ರೊಸೆಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲ, ಡೇಟ್ ಫಿಕ್ಸ್ ಮಾಡಿದ್ರು ನಾವು ಒಂದು 10 ದಿನಕ್ಕೆ ಮುಂಚೆ ಬೈರತಿ ಸುರೇಶ್ ಅಣ್ಣ ಅವ್ರ ಮನೆಯಲ್ಲಿ ಕೋಲಾರ ಡಿಸ್ಟಿಕ್ಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ MLAಗಳೆಲ್ಲ ಭೇಟಿ ಮಾಡಿ ನಾವು ಸಬ್ಜೆಕ್ಟ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಆದರೆ ಅದು ಸಂಬಂಧಪಟ್ಟ ಇಲಾಖೆಯಿಂದ ಫಾರ್ವರ್ಡ್ ಆಗಿ FDಗೆ ಬರೋದಕ್ಕೆ ಒಂದು ಪ್ರೋಸೆಸ್ ಇತ್ತು. ಈಗ ಫಾರ್ ಎಕ್ಸಾಂಪಲ್ ನಾವು ನಂದಿ ಟೂರಿಸಮ್ಗೆ 25 ಕೋಟಿ ಕೇಳಿದ್ವಿ, ಬೆಟ್ಟದ ಮೇಲೆ ಡೆವಲಪ್ ಮಾಡೋಕ್ಕೆ. ನಂದಿ ಟೆಂಪಲ್ಗೆ ಒಂದು 5 ಕೋಟಿ ಕೇಳಿದ್ವಿ. ಅಷ್ಟಲ್ಲದೆ ಜಕ್ಕಲಮಡುಗು ರಿಸರ್ವಾಯರ್ ಹೈಟ್ ರೈಸ್ ಮಾಡೋಕ್ಕೆ DPRಗೆ 50 ಕೋಟಿ ಕೇಳಿದ್ವಿ. ಆದರೆ ಅದು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಎಸ್ಟಿಮೇಟ್ ಆಗಿ FDಗೆ ಬಂದು ಅಪ್ರೂವಲ್ಲು. ಸೊ ನಿನ್ನೆ ಮೀಟಿಂಗಲ್ಲಿ ಕೂತಾಗ ಕೆಲವು ಸಬ್ಜೆಕ್ಟ್ಸ್ ಮಾತ್ರ ಬರುತ್ತೆ, ಲೈಕ್ ಎತ್ತಿನೊಳೆ ಬರ್ಬೋದು, ಮಿಕ್ಕಿದ್ದು ಯಾವುದಕ್ಕೂ ಅಪ್ರೂವಲ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಬೆಳಗ್ಗೆ ಒಂದು 11:30 ನಾವು ಶಾಸಕರೆಲ್ಲ ಹೋಗಲಿ ಸರ್, ಇನ್ನೊಂದು ಡೇಟ್ ಮುಂದಕ್ಕೆ ಆಗ್ಬೋದು ಅಂದಾಗ ಅಷ್ಟೇ ಸಬ್ಜೆಕ್ಟ್ಸ್ ಇಡ್ಬೋದಾಗಿದ್ದರೆ ಇವತ್ತು ನಡೆಸ್ತಾ ಇದ್ರು. ಸೊ ನಮ್ಗೆ ಇನ್ನೂ ಭಾಳ ಡಿಮ್ಯಾಂಡ್ಸ್. ಈಗ ನಾನು MRIಗೆ 18 ಕೋಟಿ ಕೇಳಿದ್ದೀನಿ ಚಿಕ್ಕಬಳ್ಳಾಪುರ ಫಾರ್ ಎಕ್ಸಾಂಪಲು. MRIಗೆ 18 ಕೋಟಿ ಬೇಕು. ನಮ್ಮಲ್ಲಿ MRI ಮಿಷಿನ್ಗೆ 11 ಕೋಟಿ ಪ್ಲಸ್ ಪರ್ಚೇಸ್ಗೆ 18 ಕೋಟಿ ಬೇಕು. ನಾನು 18 ಕೋಟಿ ಎಲ್ಲಿಂದ ತೊಗೊತಾ ಇದ್ದೀನಿ? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ CET ಎಕ್ಸಾಮ್ ಫೀಸ್ ಕಟ್ಟಿರ್ತಾರಲ್ಲ, ಆ ದುಡ್ಡನ್ನ ತೊಗೊಂಡು FD ಅಪ್ರೂವಲ್ ತೊಗೋಬೇಕು. ಇದೆಲ್ಲ ಡಿಲೇ ಆಗಿದ್ದಕ್ಕೆ ಸ್ವಲ್ಪ ಮುಂದೆ ಹೋಯಿತು ಸರ್, ಅಷ್ಟೇ. ಹಾಂ ಸರ್, ಅವ್ರನ್ನ ವಿನಂತಿ ಮಾಡಿದ್ದೀವಿ ಸರ್. ಅದೇ ಟೀಮ್ ಏನು ನಾವು ಔಟ್ಸೋರ್ಸ್ ಮಾಡಿದ್ವಿ 5ಕ್ಕೆಲ್ಲ, ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಮುಂದಿನ ವಾರ ನಡೆಯುವಾಗ ಅವರೇ ಮ್ಯಾನೇಜ್ ಮಾಡ್ತಾರೆ. ನಾವು ನಿನ್ನೆ ನಮ್ಮ ಗಮನಕ್ಕೆ ಬಂದಿದ್ದು ಅಲ್ಲ, ಏನು ಸರ್ ಏನಾಗಿತ್ತು ನೋಡಿ, ಅಲ್ಲೇನು 1 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು PWDಯಿಂದ ರೋಡ್ಸ್ ಹಾಕಿದ್ವಿ, ಅದು ವೇಸ್ಟ್ ಆಗಲ್ಲ. ಆ ವೆಲ್ಕಮ್ ಬೋರ್ಡ್ ಒಂದು ವೇಸ್ಟ್ ಆಗುತ್ತೆ, ಅದನ್ನು ಮತ್ತೆ ಹಾಕಿಸ್ತೀವಿ. ಇಲ್ಲ ಸರ್, ನೆನ್ನೆಲ್ಲ ತಡೆದಿದ್ದೀವಿ ನಾವು ಮತ್ತೆ. ಹಂಗೆ ಸರ್, ವಾಸ್ತು ಸರಿ ಇಲ್ಲ ಅಂತ ಹೇಳಿ ಜ್ಯೋತಿಷಿ ಕೇಳಿದ್ದಾರೆ, ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಹಳೆ ಸ್ನೇಹಿತರು ಇಲ್ಲ, ನಾನು ಸ್ನೇಹ ಯಾವತ್ತಿದ್ದು ಸ್ನೇಹನೇ, ಅವ್ರು ಹಳೆ ಸ್ನೇಹಿತರಲ್ಲ, ನನಗೆ ಹಳೆ ಶತ್ರುಗಳವರು. ಸೊ ಅವ್ರೇನಾದರೂ ಹೇಳಿ, ನಾನು ಸಂಸದರ ಬಗ್ಗೆ ಮಾತಾಡಬರೋದು ತೀರ್ಮಾನ ಮಾಡಿದ್ದೀನಿ. ಬಟ್ ವಾಸ್ತುಗಲ್ಲ, ನಾನು ಇರೋದು ನಿಮ್ಮ ಮುಂದೆ ಹೇಳ್ತೀನಿ. ನಿನ್ನೆ ಬೆಳಗ್ಗೆ 11 ಗಂಟೆವರೆಗೂ ಮೀಟಿಂಗಲ್ಲಿ ನಡೆಯಂಗೆ ಇತ್ತು. 11 ಗಂಟೆಗೆ CM ಸಾಹೇಬ್ರ ಜೊತೆ ಕೂತಾಗ ನಮಗೂ ಆದರೆ ಡಿಸ್ಕಷನ್ಗೆ ಬಂದಾಗ ಸಬ್ಜೆಕ್ಟ್ಸ್ ತುಂಬ ಮಿಸ್ ಆಗ್ತವೆ ಅನ್ನೋ ಡೌಟಿಂದ ನಾವೇ ಮುಂದಕ್ಕೆ ಹಾಕ್ತೀವಿ. ಏನು ಸರ್? ಸರ್, ಈಗ ನೀವು ಒಂದು ಸಿಂಪಲ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. 3,000 ರಿಂದ 4,000 ಕೋಟಿ ಡಿಮ್ಯಾಂಡ್ ಇಟ್ಟಿದ್ದೀವಿ ನಾವು ಸರ್ಕಾರದಲ್ಲಿ.
ವಾಸ್ತವವಾಗಿ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದೇ ಹೇಳ್ತಾರೆ ಸರ್, ಅನುದಾನ ಕೊರತೆ ಅಂತಾನೆ ಹೇಳ್ತಿರೋದು ಈಗ ಪ್ರಾಕ್ಟಿಕಲ್ ಆಗಿ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದೇ ಅನುದಾನ ಕೊರತೆ. ಹಾಗೇನಿಲ್ಲ ಸರ್. ಎನಿ ಹೌ ಏನು ಸರ್? ಸರ್ ಇಲ್ಲ ಸರ್ ನಾವು ಸಾಹೇಬ್ರು ಬಂದರು, ಸಾಹೇಬ್ರು ಮಾತಾಡ್ತಾರೆ ಸರ್. ಥ್ಯಾಂಕ್ ಯು.